ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಅಪಾರವಾದಂತ ವಿಚಾರಗಳನ್ನ ಉಪನ್ಯಾಸಕರಾದಂತ ಅರುಣ್ ರವರು, ಕಾರ್ಯದರ್ಶಿಯವರು ಹಾಗೂ ಎಲ್ಲ ಕುಳಿತಿರ್ತಕ್ಕಂಥ ಶಿಕ್ಷಕ ವೃಂದದವರು, ಬಂಧು ಮಿತ್ರರು, ವಿದ್ಯಾರ್ಥಿ ಮಿತ್ರರು, ಏನು ಇವತ್ತು 142ನೇ ನಾಲ್ವಡಿ ಕೃಷ್ಣರಾಜರ ಒಡೆಯರವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಕನ್ನಡ ಸಾಹಿತ್ಯ ಪರಿಷತ್ ರಾಮನಗರ ತಾಲೂಕು ವತಿಯಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ಶ್ರೀ ದಿನೇಶ್ ರವರು ಅಧ್ಯಕ್ಷರು ತೀರ್ಮಾನ ಮಾಡಿದ್ರು. ಅದಕ್ಕೆ ನಾವು ಒಂದ್ ರೀತಿ ಎಳಿಲು ಸೇವೆ ಮಾಡೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸಾಕಷ್ಟು ವಿಚಾರಗಳನ್ನ ನಾಲ್ವಡಿ ಕೃಷ್ಣರಾಜರ ಒಡೆಯರ ಬಗ್ಗೆ ಅಪಾರವಾದಂತ ವಿಚಾರಗಳನ್ನ ಸಾಹಿತಿಗಳು, ಪ್ರಾಚಾರ್ಯರಾದಂತ ಚಿಕ್ಕ ಚೆನ್ನಯ್ಯ ಸರು ಹೇಳಿದ್ರು, ಅರುಣ್ ರವರು ಸರು ಹೇಳಿದ್ರು. ಯಾಕೆಂದ್ರೆ ಸಕ್ಕರೆ ಕಾರ್ಖಾನೆನೇ ಮುಚ್ಚೋಗಿದೆ, ಈ ಕಾರ್ಖಾನೆ ತೆರಿಲಿಕ್ಕೆ ಆಗಲ್ಲ ಅಂತಕ್ಕಂಥ ಪರಿಸ್ಥಿತಿ ನಮ್ಮ ಸರ್ಕಾರಕ್ಕೆ ಇದೆ. ಸೊ ಅವ್ರು ಮಾಡುವಂತ ಕೆಲಸಗಳನ್ನ ನಾವು ಪಾಲನೆ ಮಾಡೋಕ್ಕೂ ಆಗದೆ ಇರ್ತಕ್ಕಂಥ ಪರಿಸ್ಥಿತಿನಲ್ಲಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಕ್ಕಂಥ ಒಂದು ಇವತ್ತಿನ ಒಂದು ಏನು ವಾಸ್ತವಾಂಶ ಇದೆ. ನೀವುಗಳು ಇರ್ತಕ್ಕಂಥ ನಾಗರಿಕರು ಅದು ಎಚ್ಚೆತ್ತು ಒಂದು ಕಾರ್ಯವನ್ನ ಮಾಡಬೇಕು. ಅವ್ರು ಮಾಡುವಂತ ಸೇವೆನ ನಾವು ಪುನರಾವರ್ತನೆ ಮಾಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ, ಆದ್ಯ ಕರ್ತವ್ಯ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ರಾಮನಗರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ವತಿಯಿಂದ ಈ ಒಂದು ಅವರ ಒಂದು ಅಪಾರವಾದ ಸೇವೆ, 38 ವರ್ಷ ಬದುಕಿದ್ರು, ಅವ್ರು ಮಾಡುವಂತ ಸಾಧನೆ. 10ನೇ ವರ್ಷಕ್ಕೆ ಪಟ್ಟಾಭಿಷೇಕ ಆಯ್ತು ರಾಜನಾಗಿ, 18ನೇ ವರ್ಷಕ್ಕೆ ತಾಯಿಯಿಂದ ಪೂರ್ಣ ಪ್ರಮಾಣದ ಅಧಿಕಾರವನ್ನ ನಡೆಸಲಿಕ್ಕೆ ಎಲ್ಲ ರೀತಿಯ ವಿದ್ಯೆಗಳನ್ನ ಕೊಟ್ಟು ತಾಯಿ 9 ತಿಂಗಳು ಎತ್ತು ಸಾಲುದಿಲ್ಲ. ಪುನಃ 18 ವರ್ಷ ತಾಯಿ ಮತ್ತೆ ಮಗನಿಗೆ ಇಡೀ ರಾಜ್ಯಭಾರವನ್ನ ಆಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ತರಬೇತಿಯನ್ನು ಕೊಟ್ಟರು ಅಂತನೂ ಸಹ ಹೇಳಲಿಕ್ಕೆ ತಪ್ಪಾಗಲಾರದು. 554 ದೇಶೀಯ ಸಂಸ್ಥೆಗಳು ಇಡೀ ರಾಷ್ಟ್ರದಲ್ಲಿ ಆಡಳಿತವನ್ನ ಸ್ವತಂತ್ರ ಮೊದಲು ಆಡಳಿತ ಮಾಡ್ತಾ ಇದ್ರು. ಆ ಎಲ್ಲ ಸ್ವತಂತ್ರ ಸಂಸ್ಥಾನಗಳಲ್ಲಿ ನಮ್ಮ ಭಾರತದ ಕರ್ನಾಟಕದ ಮೈಸೂರು ಪ್ರಾಂತ್ಯದ ಸಂಸ್ಥಾನನೇ ಬಹಳ ಶ್ರೇಷ್ಠವಾದಂತ ಸಂಸ್ಥಾನ, ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸಂಸ್ಥಾನದಲ್ಲಿ ಒಂದು. ಇವ್ರು ಮಾಡಿದಂತ ಸಾಧನೆಗಳು, ಕೆಲಸಗಳು, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಕಲೆ, ಸಾಹಿತ್ಯ, ಸಂಸ್ಕೃತಿ, ಇವ್ರು ಕೊಟ್ಟಂತ ಕೊಡುಗೆ ಅಪಾರ. ಇಂತ ಮಹನೀಯರ ವ್ಯಕ್ತಿಯನ್ನ ನಾವು ನೆನೆದು ನಾವು ಒಂದು 4 ಮಾತಾಡ್ಲಿಕ್ಕೆ ಅವಕಾಶವನ್ನು ನಾವೆಲ್ಲ ಉಪಯೋಗಿಸ್ಕೊಳ್ಳೋದು ಬಹಳ ನಮ್ಮ ಅಪಾರವಾದಂತ ತಂದೆ ತಾಯಿಗಳ ಕೊಡುಗೆ ಅಂತಾನು ಸಹ ಭಾವಿಸ್ತೀನಿ. ಹಾಗೆ ಏನ್ 554 ದೇಶೀಯ ಸಂಸ್ಥೆಗಳಲ್ಲಿ ಇವ್ರು 38ನೇ ವರ್ಷದಲ್ಲಿ ಸಾಧನೆ ಮಾಡಿದ್ದು, ಅವರ ವಜ್ರ ವೈಡೂರ್ಯ ಅವುಗಳನ್ನ ಇಟ್ಟು ಅವಾಗ ಅಳಿತಾ ಇದ್ರು, ತೂಗ್ತಾ ಇರ್ಲಿಲ್ಲ ಆಗಲ್ಲ. ಅಂತ ಸಂದರ್ಭದಲ್ಲಿ ತಮ್ಮನ್ನ ತಾವು ಇಡೀ ರಾಷ್ಟ್ರಕ್ಕೋಸ್ಕರ, ರಾಜ್ಯಕ್ಕೋಸ್ಕರ ಸಮರ್ಪಣೆ ಮಾಡಿ ಸೇವೆ ಮಾಡ್ತಕ್ಕಂಥ ಮಹಾನುಭಾವರನ್ನು ಒಂದ್ ಕಡೆ, ಇಂದು ನಮ್ಮಿಂದ ಲೂಟಿ ಮಾಡಿ ಸಂಪಾದನೆ ಮಾಡಿ ಆಡಳಿತ ಮಾಡ್ತಕ್ಕಂಥ ಪ್ರಸ್ತುತ ಪರಿಸ್ಥಿತಿಯ ರಾಜಕೀಯದ ಒಂದ್ ಕಡೆ, ಇವೆಲ್ಲವನ್ನು ನಾವು ಹೋಲಿಕೆ ಮಾಡಿದಾಗ ಅವ್ರ ಸಾಧನೆ ಏನು, ಇವರು ಮಾಡ್ತಾ ಇರ್ತಕ್ಕಂಥ ಸಾಧನೆ ಏನು ಅಂತಕ್ಕಂಥದ್ದನ್ನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕಾಣ್ತೇವೆ. ಹಾಗೆ 38 ವರ್ಷ ಸೇವೆ ಅವ್ರದ್ದು, 36 ವರ್ಷ ಸೇವೆ ಸ್ವಾಮಿ ವಿವೇಕಾನಂದರು. ಈ ಸಂದರ್ಭದಲ್ಲಿ ಅವ್ರನ್ನೆಲ್ಲ ನೆನೆಬೇಕು. ಬೇರೆ ಅರಸರು, ರಾಜರು, ಕೃಷ್ಣರಾಜ ಒಡೆಯರ್ ಎಲ್ಲಾನು ನಾವು ನೆನೆಸ್ಕೊಂಡಿದ್ದೀವಿ. 36 ವರ್ಷದಲ್ಲಿ ಇಡೀ ಪ್ರಪಂಚಕ್ಕೆ ಮಾದರಿಯಾದಂತಹ ಸ್ವಾಮಿ ವಿವೇಕಾನಂದರು. ಅದೇ 63 ವರ್ಷದಲ್ಲಿ ರಾಮಕೃಷ್ಣ ಪರಮಹಂಸರು. ನಾವೆಲ್ಲ ಈಗ 50 ವರ್ಷ ಬಾಳಲ್ಲ, 60 ವರ್ಷ, 63 ವರ್ಷದಲ್ಲಿ ರಾಮಕೃಷ್ಣ ಪರಮಹಂಸರ ಸಾಧನೆ, 36 ವರ್ಷದಲ್ಲಿ ಸ್ವಾಮಿ ವಿವೇಕಾನಂದರ ಸಾಧನೆ, 38 ವರ್ಷದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಯನ್ನ ನಾವು ಮಲಕ ಆಗ್ತಾ ಪ್ರತಿ ವರ್ಷ ಅವರ ಆದರ್ಶ ತತ್ವಗಳನ್ನ ನಾವು ಪಾಲಿಸೋಣ. ಅವರಂತೆ ಈ ಒಂದು ರಾಜಕೀಯ ಪ್ರಸ್ತುತ ಪರಿಸ್ಥಿತಿಯಲ್ಲಿ ತಿಳ್ಕೊಂಡು ಆಡಳಿತ ಮಾಡ್ತಕ್ಕಂಥ ಒಂದು ಮನಸ್ಸನ್ನ ಭಗವಂತ ಕರುಣಿಸ್ಲಿ ಅಂತ ಹೇಳಿ ನನಗೆ ಒಂದು ಕಾಲಾವಕಾಶ ಕೊಟ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ರಿಗೂ, ಕನ್ನಡ ಸಾಹಿತ್ಯ ಜಿಲ್ಲಾ ಸಾಹಿತ್ಯ ಪರಿಷತ್ತು ಹಾಗೂ ಎಲ್ಲ ಆಸೀನರಾಗಿರ್ತಂತ ಎಲ್ರಿಗೂ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ ಮಾತು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.